ಓಂ ನಮೋ ಭಗವತೆ ವಾಚಸ್ಪತಯೇ. ಪ್ರಮಾಣ ಲಕ್ಷಣದಲ್ಲಿ ಆಶ್ರಯ ಅಸಿದ್ಧಿ, ಸಾಧ್ಯ ಪ್ರಸಿದ್ಧಿ, ವಿಧಿಕರಣಾಸಿದ್ಧಿ ಇವ್ಯಾವು ಕೂಡ ದೋಷ ಅಲ್ಲ ಅನ್ನೋ ಭಾಗವನ್ನ ನಾವು ಇವತ್ತು ನೋಡೋರಿದ್ದೀವಿ. ತಾರ್ಕಿಕರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಯಾವ ದೋಷಗಳು ವಾಸ್ತವಿಕವಾಗಿ ದೋಷಗಳು ಯಾವುದಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯ ಭೇದ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಆಶ್ರಯ ಸಿದ್ಧಿ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಸಾಧ್ಯ ಪ್ರಸಿದ್ಧಿ, ವಿಧಿಕರಣ ಸಿದ್ಧಿ ಅವೇನು ಅಂತ ತಿಳ್ಕೊಳ್ಬೇಕು. ಆಶ್ರಯ ಅಂದ್ರೆ ಪಕ್ಷ ಅಂತ ಅರ್ಥ. ಒಂದು ಅನುಮಾನ ಪ್ರಯೋಗ ಮಾಡಿದಾಗ ಅದಕ್ಕೆ ಹೇತು, ಸಾಧ್ಯ, ಪಕ್ಷ ಅಂತ ಹೀಗೆಲ್ಲ ಇರ್ತವೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಅಲ್ಲಿ ಆ ಪಕ್ಷವನ್ನೇ ಆಶ್ರಯ ಅಂತ ಹೇಳೋದು. ಯಾಕೆಂದ್ರೆ ಅದು ಹೇತು ಮತ್ತು ಸಾಧ್ಯಗಳಿಗೆ ಆಶ್ರಯ ಆಗಿರ್ತದೆ. ಆಶ್ರಯ ಅಸಿದ್ಧಿ ಅಂದ್ರೆ ಆ ಆಶ್ರಯವೇ ಇಲ್ಲದೆ ಇರುವುದು, ಅದೊಂದು ದೋಷ ಅಂತ ತಾರ್ಕಿಕರು ಹೇಳ್ತಾರೆ. ಸಾಧ್ಯ ಪ್ರಸಿದ್ಧಿ ಅಂದ್ರೆ ಸಾಧ್ಯ ಅನ್ನುವುದೇ ಇಲ್ಲದೆ ಇರೋದು, ಅದು ಒಂದು ದೋಷ. ಹಾಗೆ ವಿಧಿಕರಣ ಅಸಿದ್ಧಿ ಅದೊಂದು ದೋಷ. ವಿಧಿಕರಣಾಸಿದ್ಧಿ ಅಂದ್ರೆ ಏನರ್ಥ? ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇದ್ದರೆ ಅಂತ ಹೇತುವಿನಿಂದ ಆ ಸಾಧ್ಯವನ್ನು ಸಾಧನೆ ಮಾಡಬಹುದು. ಆದರೆ ಹೇತು ಇರುವುದು ಒಂದು ಕಡೆ, ಸಾಧ್ಯ ಇರುವುದು ಮತ್ತೊಂದು ಕಡೆ ಅಂತ ಆದ್ರೆ ಅಂತ ಹೇತುವಿನಿಂದ ಸಾಧ್ಯವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಅದೊಂದು ದೋಷ ಅಂತ ಈ ಮೂರು ದೋಷಗಳನ್ನ ಅವ್ರು ಹೇಳ್ತಾರೆ. ಆದರೆ ಅವು ನಮ್ಮ ದೃಷ್ಟಿಯಿಂದ ದೋಷ ಅಲ್ಲ. ಅದಕ್ಕೆ ಉದಾಹರಣೆಗಳನ್ನು ಈಗ ಮೊದಲು ನೋಡೋಣ. ಆಶ್ರಯ ಸಾಧ್ಯ ವಿಧಿಕರಣಾಸಿದ್ಧಯ ನದೂಷಣಂ ಅಂತಿಷ್ಟು ಪ್ರಮಾಣ ಲಕ್ಷಣದ ಆಚಾರ್ಯರ ಮೂಲ ಇದೆ. ಇದು ದೋಷ ಅಲ್ಲ, ಯಾಕೆಂದ್ರೆ ಅತಿ ಪ್ರಸಂಗ ಇಲ್ಲ ಆದ್ರಿಂದ ಅಂತ ಮುಂದೆ ಬಂದಿದೆ. ಅದಕ್ಕೆ ಅವರು ಉದಾಹರಣೆ ಏನ್ ಕೊಡ್ತಾರೆ? ದೋಷ ಅಂತ ಒಪ್ಪುವ ತಾರ್ಕಿಕರಿದ್ದಾರಲ್ಲ, ಅವ್ರು ಏನು ಉದಾಹರಣೆ ಕೊಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈ ಪ್ರಮಾಣ ಲಕ್ಷಣದ ಈ ವಿವರಣದಲ್ಲಿ ಪ್ರಧಾನಂ ನಿತ್ಯಂ ಅಕಾರ್ಯತ್ವಾತ್ ಅನ್ನುವಂಥ ಒಂದು ಅನುಮಾನ ಇದೆ. ಆ ಅನುಮಾನ ಇಟ್ಕೊಂಡ್ರೆ ಏನು ತಪ್ಪಲ್ಲ, ಅದು ಸರಿಯಾಗೇ ಇದೆ. ಆದರೆ ಒಂದು ತುಂಬಾ ಸುಲಭವಾದಂಥ, ಪ್ರಾಥಮಿಕ ಹಂತದ ಜಿಜ್ಞಾಸುಗಳಿಗೂ ಕೂಡ ತುಂಬ ಸುಲಭವಾದಂಥ ಬೇರೆ ಒಂದು ದೃಷ್ಟಾಂತವನ್ನ ನಾನು ಹೇಳ್ತೇನೆ. ಅದನ್ನ ತಾರ್ಕಿಕರು ತರ್ಕ ಸಂಗ್ರಹ ಮೊದಲಾದ ಕಡೆ ಹೇಳಿದ್ದಾರೆ. ಗಗನಾರವಿಂದಂ ಸುರಭಿ ಅರವಿಂದತ್ವಾತ್ ಸರೋಜಾರವಿಂದವತ್ ಅಂತ ಒಂದು ಅನುಮಾನ. ಇದು ಆಶ್ರಯ ಸಿದ್ಧಿಗೆ ಉದಾಹರಣೆ ಅಂತ ತಾರ್ಕಿಕರು ಅಭಿಪ್ರಾಯ ಪಡ್ತಾರೆ. ಅದರ ಅರ್ಥ ನೋಡೋಣ. ಗಗನಾರವಿಂದಂ ಅಂದ್ರೆ ಆಕಾಶದ ಕಮಲ. ಆಕಾಶದ ಕಮಲವನ್ನು ಪಕ್ಷವನ್ನಾಗಿ ಮಾಡಿದ್ದಾರೆ. ಸುರಭಿ ಅಂತ ಅದನ್ನ ಸಾಧ್ಯವನ್ನಾಗಿ ಮಾಡಿದ್ದಾರೆ. ಅದು ಸಾಧ್ಯ ಹೇಳಿದ್ದಾರೆ. ಅಂದ್ರೆ ಸುರಭಿ ಸುಗಂಧವುಳ್ಳದ್ದು ಅಂತ ಅದರ ಅಭಿಪ್ರಾಯ. ಅದಕ್ಕೇನು ಹೇತು? ಅರವಿಂದತ್ವಾತ್, ಕಮಲ ಆಗಿರುವುದರಿಂದ. ಯಾವ್ದಾವ್ದು ಕಮಲ ಆಗಿದೆಯೋ ಅದೆಲ್ಲವೂ ಕೂಡ ಸುಗಂಧವುಳ್ಳದ್ದಾಗಿದೆ. ಅದು ಹೇಗೆ ಅಂದ್ರೆ ಸರೋಜಾರವಿಂದವತ್ತು. ಸರೋಜ ಅಂದ್ರೆ ಸರೋವರದಲ್ಲಿ ಬೆಳೆಯುವಂಥದ್ದು ಅಂತ ಅರ್ಥ. ಸರೋಜ ಅಂದ್ರೆ ಸರೋವರದಲ್ಲಿ ಬೆಳೆಯುವಂಥದ್ದು. ಸರೋಜಾರವಿಂದ ಅಂದ್ರೆ ಸರೋವರದಲ್ಲಿ ಬೆಳೆಯುವ ಕಮಲದಂತೆ. ಸರೋವರದಲ್ಲಿ ಬೆಳೆಯುವ ಕಮಲ ಅನ್ನೋದು ಕಮಲ ಆಗಿರುವುದರಿಂದ ಹೇಗೆ ಸುಗಂಧಿಯಾಗಿದೆಯೋ ಹಾಗೆ ಆಕಾಶದಲ್ಲಿ ಇರುವಂತಹ ಕಮಲವು ಕೂಡ ಸುರಭಿಯಾಗಿದೆ, ಏಕೆಂದ್ರೆ ಸುಗಂಧವುಳ್ಳದ್ದಾದ್ರಿಂದ ಅಂತ ಒಂದು ಅನುಮಾನ ಪ್ರಯೋಗ ಒಬ್ರು ಯಾರೋ ಮಾಡ್ತಾರೆ. ಹೀಗೆ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ತಾರ್ಕಿಕರು ಇದನ್ನು ದುಷ್ಟಾನುಮಾನ ಅಂತ ಹೇಳಿದ್ದಾರೆ. ಆಶ್ರಯ ಸಿದ್ಧಿ ಗಗನಾರವಿಂದ ಅನ್ನುವುದೇ ಇಲ್ಲ. ಆದ್ರಿಂದ ಗಗನಾರವಿಂದ ಅಂದ್ರೆ ಗಗನದ ಕುಸುಮ, ಗಗನದ ಕಮಲ ಹೂ, ಅದು ಅಂತ ಒಂದು ವಸ್ತುವೇ ಇಲ್ಲ. ಆದ್ರಿಂದ ಇದು ಆಶ್ರಯ ಸಿದ್ಧಿಗೆ ಉದಾಹರಣೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಪ್ರಧಾನಂ ಅನ್ನೋದನ್ನು ನಾವು ಈ ಕಾರಣ ಇಲ್ಲಿ ತಗೊಂಡಿಲ್ಲ ಅಷ್ಟೇ, ಬೇರೆ ಒಂದು ಸರಳವಾದ ಉದಾಹರಣೆ ಹೇಳೋಣ ಅಂತ ಹೇಳಿದ್ದೇನೆ ಅಷ್ಟೇ. ಇದು ಒಂದು ಉದಾಹರಣೆ. ಆಶ್ರಯ ಸಿದ್ಧಿ ದೋಷ ಬಂದ್ರೆ ಅನುಮಾನ ದುಷ್ಟ ಆಗ್ತದೆ ಅಂತ ಒಂದು ಉದಾಹರಣೆ.
ಇನ್ನೊಂದು ಈ ಸಾಧ್ಯ ಪ್ರಸಿದ್ಧಿಗೆ ಉದಾಹರಣೆ. ಸಾಧ್ಯವೇ ಇಲ್ಲದೆ ಹೋದ್ರೆ ಅನುಮಾನ ದುಷ್ಟ ಅನುಮಾನ ಆಗ್ತದೆ ಅಂತ ಮತ್ತೊಂದು ಉದಾಹರಣೆ. ಅದೇನು ಅನುಮಾನ ಅಂದ್ರೆ ಅದನ್ನೆಲ್ಲ ವಿವರಣದಲ್ಲಿ ಹೇಳಿದ್ದಾರೆ. ಅದನ್ನೇ ನಾನೀಗ ಅಲ್ಲಿ ಹೇಳಿರುವಂಥದ್ದನ್ನೇ ತಗೊಳ್ತೇನೆ. 573ನೇ ಪುಟದಲ್ಲಿ ಹೇಳಿದ್ದಾರೆ, ಅದನ್ನೇ ತಗೊಳ್ತೇನೆ. ಇಯಂ ಭೂಹು ಶಶವಿಷಾಣ ಉಲ್ಲಿಖಿತ ಭೂತ್ವಾತ್ ಅಂತ ಇದೊಂದು ಅನುಮಾನ. ಇಯಂ ಭೂಹು ಅಂತ ನಮ್ಮ ಎದುರಿಗಿರುವಂಥ ಒಂದು ಭೂಮಿ, ಯಾವುದೋ ಒಂದು ಜಾಗ, ಇದು ಶಶವಿಷಾಣ ಉಲ್ಲಿಖಿತ. ಶಶವಿಷಾಣ ಅಂದ್ರೆ ಮೊಲದ ಕೊಂಬು. ಮೊಲದ ಕೊಂಬಿನ ಗುರುತು ಉಳ್ಳದ್ದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಉಲ್ಲೇಖ ಅಂತಂದ್ರೆ ಬರೆಯೋದು ಅಂತ ಅರ್ಥ. ಸಾಮಾನ್ಯವಾಗಿ ಈ ಒಂದು ಯಾವುದೋ ಚೂಪಾದ ವಸ್ತುವನ್ನು ತಗೊಂಡು ಅದನ್ನ ಮಸಿಯಲ್ಲಿ ಇಂಕಿನಲ್ಲಿ ಅದ್ದಿ ಅದರ ಮೂಲಕ ಬರಿತಿದ್ರು. ಆ ದೃಷ್ಟಿಯಿಂದ ಮೊಲದ ಕೊಂಬಿನಿಂದ ಇದು ಬರೆಯಲ್ಪಟ್ಟಿದೆ. ಈಗ ಬೇರೆ ಯಾವುದೋ ಒಂದು ಜಿಂಕೆಯ ಕೊಂಬೋ ಮತ್ತಾವುದೋ ಕೊಂಬೋ ಆದ್ರೆ ಅದು ಯಾರ್ದಾರ ಕೈಗೆ ಸಿಕ್ಕರೆ ಅದನ್ನ ತಗೊಂಡು ಅಲ್ಲಿ ಇಲ್ಲಿ ಗೀಚಿ ಏನೇನೋ ಗುರುತುಗಳನ್ನು ಮಾಡ್ತಾರೆ. ಗೀಚುವುದು, ಬರೆಯುವುದು, ಕೊರೆಯುವುದು, ಸ್ಕ್ರಾಚಿಂಗ್ ಮಾಡುವುದು ಅಂತ ಅರ್ಥ ಅದಕ್ಕೆ. ಉಲ್ಲೇಖ ಮಾಡುವುದು ಅಂತಂದ್ರೆ ಎಂ ಭೂಹು ನಮ್ಮ ಎದುರಿಗಿರುವಂತಹ ಭೂಮಿಯು ಶಶವಿಷಾಣ ಉಲ್ಲಿಖಿತ ಮೊಲದ ಕೊಂಬಿನಿಂದ ಸ್ಕ್ರಾಚ್ ಮಾಡಲ್ಪಟ್ಟಿದೆ. ಯಾಕೆಂದ್ರೆ ಭೂತ್ವಾತ್ ಭೂಮಿಯಾಗಿರುವುದರಿಂದ ಅಂತ ಇನ್ನೊಂದು ಇದು ಉದಾಹರಣೆ. ಇಲ್ಲಿ ಗಮನಿಸಬೇಕು, ಶಶವಿಷಾಣ ಅನ್ನುವುದೇ ಇಲ್ಲ. ಆದ್ದರಿಂದ ಶಶವಿಷಾಣದಿಂದ ಉಲ್ಲೇಖ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಉಲ್ಲೇಖ ಮಾಡುವುದು ಅಂದ್ರೆ ಕೆರೆಯುವುದು, ಸ್ಕ್ರಾಚ್ ಮಾಡುವುದು, ಗುರುತು ಮಾಡುವುದು. ಹೀಗೆ ಶಶವಿಷಾಣ ಉಲ್ಲಿಖಿತತ್ವ ಅನ್ನೋ ಸಾಧ್ಯವೇ ಇಲ್ಲ, ಅಪ್ರಸಿದ್ಧ. ಆದ್ರಿಂದ ಇದು ಸಾಧ್ಯ ಪ್ರಸಿದ್ಧಿಗೆ ಉದಾಹರಣೆ ಅಂತ ಅಭಿಪ್ರಾಯ ಪಡ್ತಾರೆ. ಈ ಉಲ್ಲಿಖಿತ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಅಭಿಪ್ರಾಯವನ್ನ ಹೇಳಬಹುದು. ನಮಗೆ ಉಲ್ಲೇಖ ಅಂತಂದ್ರೆ ಮೆನ್ಷನ್ ಮಾಡುವುದು ಅಂತ ಅರ್ಥ, ಪ್ರಸ್ತಾವಿಸುವುದು, ತೋರಿಸುವುದು ಅಂತ ಇನ್ನೊಂದು ಅರ್ಥ ಆಗ್ತದೆ. ಆ ಅರ್ಥವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಈಗ ಒಂದು ಯಾವ್ದಾದ್ರು ವಸ್ತುವನ್ನು ನೋಡಿದಾಗ ಅದರಲ್ಲಿ ಇನ್ನೊಂದು ಯಾವ್ದಾದ್ರು ಒಂದು ವಿಶೇಷಣ ಅಂತ ಅನ್ನೋದು ಕಾಣಿಸ್ತದೆ. ಆ ವಿಶೇಷಣ ಅಂತ ಅನ್ನೋದು ಅಲ್ಲಿ ಮೆನ್ಷನ್ಡ್ ಆಗ್ತದೆ. ಉಲ್ಲೇಖ ಮಾಡುವುದು ಅಂದ್ರೆ ಕೋಟ್ ಮಾಡುವುದು ಅಂತ ಅರ್ಥ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತಂತೇವೆ. ಅಲ್ಲಿ ಬೆಳ್ಳಿತ್ವ ಅನ್ನೋದೇನಿದೆಯಲ್ಲ ಅದು ಅಲ್ಲಿ ಉಲ್ಲಿಖಿತವಾದದ್ದು. ಅಂದ್ರೆ ಅದು ದುಷ್ಟಾನುಮಾನವೇ ಆಗ್ಬೇಕಂತ ಏನಿಲ್ಲ, ದುಷ್ಟ ಅನುಭವವೇ ಆಗ್ಬೇಕಂತ ಏನಿಲ್ಲ. ಘಟವನ್ನು ನೋಡಿ ಘಟ ಅಂತ ತಿಳ್ಕೊಳ್ತೇವೆ. ಅಲ್ಲಿ ಘಟ ಎಂಬ ವಸ್ತುವಿನಲ್ಲಿ ಘಟತ್ವ ಎಂಬುದನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಪಟ ಎಂಬ ವಸ್ತುವಿನಲ್ಲಿ ಪಟತ್ವವನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಹಗ್ಗದಲ್ಲಿ ಹಾವನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಹೀಗೆ ಉಲ್ಲೇಖ ಮಾಡುವುದು ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಇನ್ನೊಂದು ವಿಶೇಷಣವನ್ನ, ಒಂದು ಎಜೆಕ್ಟಿವ್ ಅನ್ನ ಕಾಣುವುದು ಅಂತ ಅದ್ರ ತಾತ್ಪರ್ಯ ಆಗಬಹುದು. ಆದ್ರಿಂದ ಶಶವಿಷಾಣ ಉಲ್ಲಿಖಿತ ಅಂತಂದ್ರೆ ಭೂಮಿ, ನಮ್ಮ ಎದುರು ಭೂಮಿ ಇದೆ, ಅಲ್ಲಿ ಶಶವಿಷಾಣದ ಪ್ರಸ್ತಾವ, ಉಲ್ಲೇಖ, ಕೋಟಿಂಗ್ ಆಗಿದೆ. ಶಶವಿಷಾಣವು ಮೊಲದ ಕೊಂಬು ಉಳ್ಳದ್ದಾಗಿದೆ ಅಂತ ಹೀಗೆ ಒಬ್ರದ್ದು ಯಾರ್ದೋ ಅಭಿಪ್ರಾಯ. ಯಾರೋ ಒಬ್ರು ಹೀಗೆ ಅನುಮಾನ ಪ್ರಯೋಗ ಮಾಡಿದ್ರು. ಆ ಅನುಮಾನ ಪ್ರಯೋಗಕ್ಕೆ ವಿರುದ್ಧವಾಗಿ ಶಶವಿಷಾಣ ಅನ್ನೋದೇ ಅಪ್ರಸಿದ್ಧ. ಆದ್ರಿಂದ ಅದರಿಂದ ಉಲ್ಲೇಖ ಮಾಡುವುದು ಕೂಡ ಸಾಧ್ಯವಿಲ್ಲ ಅಂತ ಹೀಗೆ ಅದರ ಅರ್ಥ ಆಗಬಹುದು. ಅದಕ್ಕಾಗಿ ಇದಕ್ಕೆ ಎರಡೂ ಅರ್ಥಗಳನ್ನು ಕೂಡ ನಾನು ಹೇಳಿದ್ದೀನಿ. ತುಂಬಾ ಸುಲಭವಾಗಿ ಹೇಳುವುದಾದ್ರೆ ಅಲ್ಲಿರೋದನ್ನ ನಾನು ಹೇಗಿದೆಯೋ ಹಾಗೆ ಹೇಳಿದ್ದೇನೆ. ಉಲ್ಲೇಖಿತ ಅಂತ ಬಂದಿದ್ದರಿಂದ ಅದನ್ನು ಹೇಳಿದ್ದೇನೆ. ಆ ಉಲ್ಲೇಖ ಅಂತ ಅನ್ನೋದಕ್ಕೆ ಹೀಗೆ ಎರಡೆರಡು ಅರ್ಥ ಇರೋದ್ರಿಂದ ಅದು ಸಮಸ್ಯೆ ಕಾರಣ ಆಗಬಹುದು. ಇಯಂ ಭೂ ಶಶವಿಷಾಣವತಿ ಭೂತ್ವ ಅಂತ ಅನುಮಾನ ಪ್ರಯೋಗ ಮಾಡಿಬಿಡಬಹುದು ತುಂಬಾ ಸುಲಭವಾಗಿ. ಇಯಂ ಭೂ ಅಂತ ಪಕ್ಷ, ಶಶವಿಷಾಣವತಿ ಶಶವಿಷಾಣ ಉಳ್ಳದ್ದಾಗಿದೆ, ಯಾಕೆಂದ್ರೆ ಭೂತ್ವ ಭೂಮಿಯಾಗಿರುವುದರಿಂದ ಅಂತ. ಈ ಉಲ್ಲೇಖ ಅಂತ ಅಲ್ಲಿ ಬಂತಾದ್ರಿಂದ ಅದನ್ನ ಅರ್ಥ ಹೇಳಿದ್ದೇನೆ. ನಿಮಗೆ ಅದು ಅದ್ರ ಗೊಡವೆ ಬೇಡ ಅಂತಿದ್ರೆ ಆ ಉಲ್ಲೇಖಿತ ಶಶವಿಷಾಣ ಉಲ್ಲೇಖಿತತ್ವ ಅನ್ನೋದನ್ನ
ನಾನು ಪಾಠ ಮಾಡಿ ಮುಗಿಸಿದ್ದೇನೆ, ಆದರೆ ಅದನ್ನು ನೀವು ಬಿಟ್ಟುಬಿಡ್ಬೋದು. ಇಯಂ ಭೂಹು ಶಶವಿಷಾಣವತಿ, ಶಶವಿಷಾಣ ಉಳ್ಳದ್ದಾಗಿದೆ. ಯಾಕೆಂದ್ರೆ ಭೂಮಿ ಆದ್ದರಿಂದ ಅಂತ ಹೀಗೆ ಹೇಳಿದ್ರೆ ಈ ಅನುಮಾನವು ಉಲ್ಲೇಖ ಅನ್ನೋದ್ರ ಗೊಡವೆ ಬೇಡ ನಮಗೆ. ಶಶವಿಷಾಣ ಎಂಬ ಸಾಧ್ಯ ಇಲ್ಲ, ಅಪ್ರಸಿದ್ಧ ಆಗಿದೆ. ಆದ್ದರಿಂದ ಇದು ಸಾಧ್ಯ ಪ್ರಸಿದ್ಧಿಗೆ ಉದಾಹರಣೆಯಾಗಿದೆ ಅಂತ ಅಭಿಪ್ರಾಯ. ಆಶ್ರಯಸಿದ್ಧಿ ದೋಷವನ್ನು ಪಕ್ಷಾಪ್ರಸಿದ್ಧಿ ಎಂಬ ಶಬ್ದದಿಂದ ಕೂಡ ಹೇಳ್ಬೋದು. ಉಲ್ಲಿಖಿತತ್ವ ಅಂತ ಅಲ್ಲಿ ಬಂದದ್ರಿಂದ ಹಿಂದೆ ಎಲ್ಲೋ ಪಾಠದಲ್ಲಿ ನಾನು ಕೇಳಿದ್ರಿಂದ ಅದನ್ನು ಹೇಳಿದೆ ಅಷ್ಟೇ. ಅದು ಅನುವಾದದಲ್ಲೂ ಕೂಡ ಸಾಧ್ಯ ಏನು, ಶಶವಿಷಾಣದ ಸಂಬಂಧ ನೋಡಿ. ಉಲ್ಲೇಖ ಅಂದ್ರೆ ಸಂಬಂಧ ಅಂತ ಅಷ್ಟು ಮಾತ್ರ ತುಂಬಾ ಸರಳವಾಗಿ ಹೇಳಿದ್ದಾರೆ. ಆದ್ರಿಂದ ಉಲ್ಲೇಖ ಮಾಡುವುದು ಅಂದ್ರೆ ಸ್ಕ್ರಾಚ್ ಮಾಡುವುದು ಅಂತ ಅರ್ಥ ಯಾರೊಬ್ರು ವಿದ್ವಾಂಸರು ಹೇಳಿದ್ದನ್ನು ನಿಮ್ಮ ಎದುರಿಗೆ ಹೇಳಿದೆ. ಅದೆಲ್ಲ ಬಿಟ್ಟು ಭೂಹು ಶಶವಿಷಾಣವತಿ ತುಂಬಾ ಸರಳವಾದಂತಹ ಅನುವಾದ. ಇದ್ರ ಮುಂದಿನ ದೋಷ ತಾರ್ಕಿಕರು ದೋಷ ಅಂತ ಪರಿಗಣನೆ ಮಾಡೋದು, ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇರಬೇಕು. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಇದು ಸದನುಮಾನ. ಯಾಕೆಂದ್ರೆ ಧೂಮ ಅನ್ನೋದು ಹಾಗೆ ವನ್ಯ ಅನ್ನೋದು ಎರಡು ಕೂಡ ಪರ್ವತದಲ್ಲೇ ಇವೆ. ಅದು ಬಿಟ್ರೆ ಪರ್ವತಃ ವನ್ಯಮಾನ್ ಮಹಾನಸಸ್ಯ ಧೂಮವತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದ್ರೆ, ಮಹಾನಸ ಅಂದ್ರೆ ಅಡಿಗೆ ಮನೆ, ಅಲ್ಲಿ ಧೂಮ ಇದೆ, ಆದ್ರಿಂದ ಪರ್ವತದಲ್ಲಿ ಬೆಂಕಿ ಇದೆ. ಪರ್ವತಃ ಪಕ್ಷ ಮಾಡೋದು, ವನ್ಯಮಾನ ಸಾಧನೆ ಮಾಡೋದು, ಸಾಧ್ಯ ಹೇಳೋದು. ಯಾಕೆಂದ್ರೆ ಮಹಾನಸಸ್ಯ ಧೂಮವತ್ವಾತ್, ಅಡಿಗೆ ಮನೆಯಲ್ಲಿ ಧೂಮ ಇರುವುದರಿಂದ ಅಂತ ಹೇಳಿಬಿಟ್ರೆ ಇದು ಹೇತು ಒಂದ್ ಕಡೆ ಬಂತು, ಸಾಧ್ಯ ಮತ್ತೊಂದು ಕಡೆ ಬಂತು. ಅದರಿಂದ ಇದನ್ನ ವ್ಯಧಿಕರಣಾಸಿದ್ಧಿ ಅಂತ ಕರೀತಾರೆ. ವ್ಯಧಿಕರಣ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಿರಬೇಕು. ಸಮಾನಾಧಿಕರಣ ಅಂದ್ರೆ ಒಂದೇ ಕಡೆ ಇರುವಂತಹ ಎರಡು ವಸ್ತುಗಳು ಅಂತ ಅರ್ಥ. ವ್ಯಧಿಕರಣ ಅಂದ್ರೆ ಅಧಿಕರಣ ಬೇರೆ ಬೇರೆ ಆಗೋದು, ವಿ ಅನ್ನೋದು ಭಿನ್ನ ಅನ್ನೋದನ್ನು ತೋರಿಸ್ತದೆ. ಬೇರೆ ಬೇರೆ ಅಧಿಕರಣದಲ್ಲಿರುವಂತಹ ಎರಡು ಸಂಗತಿಗಳು ಅಂತ ಅನ್ನೋದನ್ನ ತೋರಿಸ್ತದೆ. ಹೀಗೆ ಇದನ್ನು ಕೂಡ ಅವರು ದೋಷ ಅಂತ ಪರಿಗಣನೆ ಮಾಡ್ತಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಅವು ಯಾಕೆ ದೋಷ ಅಲ್ಲ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.